ಇದು ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಬಿದ್ದಿರೋದೆಲ್ಲ ಬರೀ ಬೀರ್ ಬಾಟ್ಲಿ, ಡ್ರಿಂಕ್ಸ್ ಬಾಟಲ್ಗಳು. ನೋಡ್ತಿದ್ರೆ ಎಂಥರೂ ಕೂಡ ಕಲ್ಚರು ಕನ್ನುತ್ತೆ. ಅದರಲ್ಲೂ ಡ್ರಿಂಕ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಮೋರ್ ದೆನ್ 10 lakhs ಅಂದರೆ ಒಂದು 10 ಲಕ್ಷ 20 ಲಕ್ಷಕ್ಕಿಂತಲೂ ಜಾಸ್ತಿ ಬಿದ್ದಿದೆ ಇಲ್ಲಿ. ವ್ಯಾಲ್ಯೂ 20 ಲಕ್ಷಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂತಹ ಡ್ರಿಂಕ್ಸ್ ಐಟಮ್ಸ್ ಇಲ್ಲಿ ಬಿದ್ದಿದೆ. ಮೋಸ್ಟ್ಲಿ ಕಿಂಗ್ ಫಿಶರ್ ಎಲ್ಲ ತುಂಬಾ ಇದೆ ಅನಿಸುತ್ತೆ. ಸೊ ರಾತ್ರಿ 3 ಗಂಟೆ ಸಮಯದಲ್ಲಿ ಆಗಿರುವಂತಹ ಈ ಅವಘಡ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಬಟ್ ತುಂಬ ಅಮೌಂಟ್ ಲಾಸ್ ಆಗಿದೆ ಅಂತಾರೆ. ನಿಮಗೆ ಗೊತ್ತಿರುತ್ತೆ ಅಲ್ವಾ ಈ ಮದ್ಯದ ಬಾಟ್ಲಿಗಳಿಗೆ ಎಷ್ಟು ಬೆಲೆ ಅಂತ. ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಸ್ ಅಂತ ಸೇರಿಸಿ ಎಕ್ಸ್ಟ್ರಾ 5 ರೂಪೀಸ್ ಆ್ಯಡ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆಫ್ಟರ್ ಎಲೆಕ್ಷನ್. ಸೊ ಇದೆಲ್ಲ ಯಾವುದು ಮೋಸ್ಟ್ಲಿ ಇದು ದುರ್ಗಕ್ಕೆ ಸಪ್ಲೈ ಆಗ್ತಿತ್ತು ಅನಿಸುತ್ತೆ, ಕ್ಯಾರಿ ಮಾಡ್ತಿದ್ರು. ಬಟ್ ರಾತ್ರಿ ಈ ಥರ ಅವಘಡ ಆಗಿರೋದ್ರಿಂದ ಎಲ್ಲ ವೇಸ್ಟ್ ಆಗಿದೆ. ಸೊ ಯಾವುದನ್ನು ತಗೊಂಡೋಗಿಲ್ಲ. ಬಟ್ ಯಾರಿಗೂ ಚಾನ್ಸ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಒಂದು ಕೈ ನೋಡ್ಬಿಡೋರೇನು, ಬಟ್ ಯಾರಿಗೂ ಚಾನ್ಸ್ ಸಿಕ್ಕಿಲ್ಲ. ವೇಸ್ಟ್ ಆಗಿದೆ. ಬಟ್ ಸೇಫ್ಟಿ ಅರ್ಧಕ್ಕರ್ಧ ಹಾಗೆ ಉಳಿದಿರೋದನ್ನ ಇವಾಗ ನೆಕ್ಸ್ಟ್ ಇನ್ನೊಂದು ಲಾರಿಗೆ ಮತ್ತೆ ಲೋಡ್ ಮಾಡ್ತಿದ್ದಾರೆ. ಉಳಿದಿರೋದನ್ನೆಲ್ಲ ಒಂದು ಎಕ್ಸ್ಟ್ರಾ ಲಾರಿಲಿ ಹಾಕ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಇದು ಹೊಳಲ್ಕೆರೆ ಹತ್ರ ಆಗಿರುವಂತಹ ಒಂದು ಅವಘಡ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಸರ್ ಅಲ್ಲಲ್ಲ ಸುಮ್ಮನೆ ರೋಡಲ್ಲಿ ಆಗಿದ್ದೀರಾ?